ಕಳೆದ ವರ್ಷ ಎಲ್ಲ ನಾವು ವರ್ಷದಲ್ಲಿ 2-3 ಗ್ರಹಗಳು, 4 ಗ್ರಹಣಗಳನ್ನ ನೋಡಿದ್ವಿ. ಆದರೆ ಈ ವರ್ಷ ಒಂದೇ ಒಂದು ಗ್ರಹಣ, ಅದು ಕೂಡ ಒಂದು ರೀತಿಯ ಮಂದ ರೀತಿಯಲ್ಲಿ ಇರುವಂಥ ಗ್ರಹಣವನ್ನ ನಾವೀಗ ಕಾಣ್ತೇವೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಖಗೋಳಶಾಸ್ತ್ರಜ್ಞ ಡಾಕ್ಟರ್ ಎ.ಪಿ. ಭಟ್ ಅವರಿದ್ದಾರೆ. ಮಾತಾಡ್ಸೋಣ. ಸರ್, ಈ ವರ್ಷ ಒಂದು ರೀತಿಯ ಡಿಮ್ ರೀತಿಯಲ್ಲಿ ಅಂತ ನಾವು ಕೇಳ್ಪಟ್ವಿ. ಅದು ಯಾವ ಥರ ಇರುತ್ತೆ ಈ ವರ್ಷ ಸರ್? ಈ ವರ್ಷದ್ದು ಇದು ಗ್ರಹಣವೇ ಅಲ್ಲ ಅಂತ ಹೇಳಬಹುದೇನೋ. ಯಾಕಂದರೆ ಬರೇ ಚಂದ್ರನ ಬಿಂಬದಲ್ಲಿ 8% ಅಷ್ಟು ಮಾತ್ರ ಗ್ರಹಣ ಕಾಣೋದು. ಅದೇ ಚಂದ್ರಗ್ರಹಣ ಹೌದು. ನಾ ಈ ದಿವಸ ಚಂದ್ರಗ್ರಹಣದಲ್ಲಿ 3 ಗಂಟೆ 24 ಗ್ರಹಣ ಸ್ಟಾರ್ಟ್ ಆಗಿ 4:34ಕ್ಕೆ ಖಗ್ರಾಸ ಸ್ಟಾರ್ಟ್ ಆಗುತ್ತೆ. 5:32ರವರೆಗೆ ಆಗ ಖಗ್ರಾಸ. ನಮ್ಮ ಭಾರತದವರಿಗೆ ಅಲ್ಲ ಅಷ್ಟೇ, ಬೇರೆ ಆಸ್ಟ್ರೇಲಿಯಾ ಮತ್ತು ಉತ್ತರ ಅಮೇರಿಕಾದವರಿಗೆ ಖಗ್ರಾಸ ಚಂದ್ರಗ್ರಹಣವೇ. ಆದರೆ ನಮಗೆ ಚಂದ್ರೋದಯ ಆಗುವುದೇ ಸುಮಾರು 6 ಗಂಟೆ 38 ನಿಮಿಷ ಆಗುವಾಗ, ಚಂದ್ರೋದಯ ಆಗುವಾಗ ಒಂದು ಸ್ವಲ್ಪ ಒಂಚೂರು ಗ್ರಹಣ ಹಿಡ್ಕೊಂಡೇ ಚಂದ್ರ ಮೇಲೆ ಬರ್ತಾನೆ. ಅದು ಗ್ರಹಣ ಕಂಪ್ಲೀಟ್ ಪಾರ್ಶ್ವ ಚಂದ್ರಗ್ರಹಣ ಮುಗಿಯುವುದು ನಾಳೆ 6 ಗಂಟೆ 47 ನಿಮಿಷಕ್ಕೆ. 47 ನಿಮಿಷದಿಂದ 38 ನಿಮಿಷ ಅಂದರೆ ಒಂದು 7, 8, 8, 9, 9 ನಿಮಿಷ ಮಾತ್ರ ಗ್ರಹಣ ಇರುವುದು. ಅದು ಮೇಲೆ 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 ಬರುವಾಗ ಡಿಮ್ ಡಿಮ್ ಡಿಮ್ಮಾಗಿ ಗ್ರಹಣ ಮುಗಿದು ಬಿಡ್ತದೆ. ಪಾರ್ಶ್ವ ಚಂದ್ರಗ್ರಹಣ ಮುಗಿಯುತ್ತೆ. ಅಂತೂ ಗ್ರಹಣ ಉಂಟು. ಸ್ವಲ್ಪ ಅಂಶ, ಬರೀ 7-8 ನಿಮಿಷದ ಗ್ರಹಣ ನಾಳೆ ಕಾಣ್ತಾ ಇರೋದು. ಅದನ್ನು ಗ್ರಹಣವೇ. ಆದರೆ ನಮಗೆ ಈ ಗ್ರಹಣ ಇಲ್ಲ ಅಷ್ಟೇ. ಈಗ ಗ್ರಹಣ ಬಂದ ಕೂಡಲೇ ಒಂದು ರೀತಿಯ ಎಲ್ರಿಗೂ ಒಂದು ಕುತೂಹಲ. ಮೊದಲು ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಕುತೂಹಲ ಇರುತ್ತೆ, ನೋಡಬೇಕು, ಟೆಲಿಸ್ಕೋಪ್ ಮೂಲಕ ನೋಡಬೇಕು, ಆನಂದಿಸಬೇಕು ಅನ್ನುವಂಥದ್ದು. ಈ ವರ್ಷ ಅದು ಅವಕಾಶ ಸಿಗತ್ತಾ? ಹಾಗಾದರೆ ಕೆಲವೇ ಕ್ಷಣ ಅಷ್ಟೇ ಅಂತ ಹೇಳ್ಬೋದು. ಯಾವ ಥರ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ? ಆಕಾಶ ತುಂಬ ಅದ್ಭುತವಾಗಿದೆ ಈಗ. ಚಂದ್ರನನ್ನು ಹುಣ್ಣಿಮೆ ದಿವಸ ದೂರದರ್ಶಕದಲ್ಲಿ ನೋಡೋದು ಸ್ವಲ್ಪ ಕಷ್ಟ, ಇಂಟೆನ್ಸಿಟಿ ಹೆಚ್ಚಿರುತ್ತೆ. ಆದರೂ ಚಂದ್ರನೇ ಚಂದ ನೋಡಲಿಕ್ಕೆ. ಗ್ರಹಣದ ನಾಳೆ ಅದು ಚಾಲೆಂಜಿಂಗ್. ಯಾಕಂದರೆ ಗ್ರಹಣದ ಚಂದ್ರನ ಬಿಂಬ ಹಿಡಿಬೇಕು ಅಂತೇನೋ ಹೊರಟ್ರೆ ಅವರು ಎತ್ತರದಲ್ಲಿರಬೇಕು. ದಿಗಂತದಲ್ಲಿ ಚಂದ್ರ ಇರುವಾಗಲೇ ಹಿಡಿಬೇಕು. 6:38ರಿಂದ 6:42ರವರೆಗೆ ಮಾತ್ರ ಅವಕಾಶ. ಮತ್ತು ಡಿಮ್ 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 ಬರ್ತಾನೆ. ಅವನ ಯಾವುದು ಗ್ರಹಣದ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆ ಮೊಮೆಂಟಲ್ಲಿ 3-4 ನಿಮಿಷದಲ್ಲಿ ಕ್ಯಾಚ್ ಮಾಡಬೇಕು. ಬಹುಶಃ ಟೆಲಿಸ್ಕೋಪ್ ಹಿಡಿತಾರೆ ನಾಳೆ ಹಿಡ್ಕೊಂಡು ಮಾಡಬಹುದು. ಈಗ ಒಂದು ರೀತಿ ಒಂದು ಕಡೆ ಕುತೂಹಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಭಯ. ಯಾಕಂದರೆ ಹೆಚ್ಚಾಗಿ ಗ್ರಹಣ ಬಂದ ಕೂಡಲೇ ಸೂರ್ಯಗ್ರಹಣ ಇರಲಿ, ಚಂದ್ರಗ್ರಹಣ ಇರಲಿ, ಭಯ ಇದ್ದೇ ಇರುತ್ತೆ. ಜ್ಯೋತಿಷ್ಯರ ಪ್ರಕಾರ ಇಡೀ ದಿನ ಗ್ರಹಣ ಹೀಗಿರ್ಬೇಕು ಹೇಳ್ತಾರೆ. ತಾವು ಒಬ್ಬರು ತಜ್ಞರಾಗಿ ಏನು ಹೇಳ್ತೀರಿ? ಯಾವ ಥರ ಇರಬೇಕು? ಯಾಕಂದರೆ ಹೋಳಿ ಹುಣ್ಣಿಮೆ ಬೇರೆ, ಹಬ್ಬದ ಸಂಭ್ರಮದ ಕಡೆ ಇರುತ್ತೆ. ಗ್ರಹಣ ಏನು ಜನರಿಗೆ ಏನು ಹೇಳ್ತೀರಿ ಅಂತ? ಏನೂ ಹೆದರಬೇಕಾದ್ದಿಲ್ಲ. ಇದು ಪ್ರಕೃತಿಯ ಒಂದು ಸುಂದರ ವಿದ್ಯಮಾನ ಅಂತ ನಾನು ಯಾವಾಗಲೂ ಹೇಳೋದು. ಯಾಕಂದರೆ ಇಲ್ಲೇನು ಹೊಸ್ತೇನು ಆಗೋದಿಲ್ಲ. ಎಷ್ಟು ವೇದ ಕಾಲದಿಂದ ಗ್ರಹಣವನ್ನು ಹೇಳಿದ್ದಾರೆ. ನಮ್ಮ ಆರ್ಯಭಟ ಅಂತೂ ನೇರವಾಗಿ ಹೇಳಿದ್ದಾನೆ, ಇದು ನೆರಳಿನ ಬೆಳಕಿನ ಆಟ, ಇಲ್ಲೇನು ಅದು 4ನೇ ಶತಮಾನದಲ್ಲಿ ನಮ್ಮ ಆರ್ಯಭಟ ಸ್ಪಷ್ಟವಾಗಿ ಹೇಳಿ ಆಗಿತ್ತು, ಇದು ನೆರಳು ಬೆಳಕಿನ ಆಟ, ಇಲ್ಲೇನು ಹೊಸ್ತು ಆಗೋದಿಲ್ಲ. ಸೂರ್ಯಗ್ರಹಣಕ್ಕೂ ಸಹ ಆರ್ಯಭಟ ಹೇಳಿದ್ದು. ಹಾಗಾಗಿ ಇಲ್ಲಿ ಹೊಸ್ತು ಏನು ಆಗೋದಿಲ್ಲ. ಅದ್ಭುತ ವಿದ್ಯಮಾನ, ಆಕಾಶದಲ್ಲಿ ನಡೆಯುವ ವಿದ್ಯಮಾನ ನೋಡಿ ಖುಷಿ ಪಡಬೇಕಷ್ಟೇ. ಅದರದ್ದು ಯಾವ ಕೆಟ್ಟದ್ದು ಆಗೋದಿಲ್ಲ. ಸಣ್ಣ ರೀತಿಯಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ, ಪ್ರತಿ ಅಮಾವಾಸ್ಯೆಯಲ್ಲಿ, ತಿಂಗಳಿಗೊಮ್ಮೆ, ಅದರ ಸೂಪರ್ ಮೂನಲ್ಲಿ, ಮತ್ತು ಗ್ರಹಣ ಕಾಲದಲ್ಲಿ ಏನಾಗುತ್ತೆ ಅಂದರೆ ಗುರುತ್ವದಿಂದ ನಮ್ಮ ಸಮುದ್ರದ ನಮ್ಮ ಫಿಶರ್ಮೆನ್ ಅವರಿಗೆಲ್ಲ ಗೊತ್ತುಂಟು. ಅದರಲ್ಲಿ 1-1.5 ಫೀಟ್ ಹೆಚ್ಚು ಕಡಿಮೆ ಆಗತ್ತೆ. ಆ ಅಲೆಯ ಉಬ್ಬರ ಎಳಿತದೆಲ್ಲ ಹೆಚ್ಚಾಗತ್ತೆ ಅಂತ ಅವರ ಅನುಭವದಲ್ಲಿ ಇದೆ. ಅದೇನು ವಿಶೇಷ ಏನಲ್ಲ, ಮಾಮೂಲಿಯೇ. ಇವತ್ತು ನಾಳೆಯೂ ಆಗತ್ತೆ, ಈ ಗ್ರಹಣ ದಿವಸವೂ ಆಗತ್ತೆ, ಮಾಮೂಲಿಯಾಗಿ ಆಗತ್ತೆ. ಖಂಡಿತವಾಗಿ ಹುಣ್ಣಿಮೆ ಹೋಳಿಗೆ ಊಟ ಮಾಡಬೇಕು. ಯಾಕಂದ್ರೆ ನಮ್ಮ ಇಡೀ ದೇಶದಲ್ಲಿ ಹೋಳಿ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಈ ಗ್ರಹಣದಿಂದ ಯಾವ ಸೈಡ್ ಇಫೆಕ್ಟೂ ಇಲ್ಲ. ನಾನು ಕೇಳಿದ ಹಾಗೆ ಯಾರೋ ಹೇಳ್ತಾರೆ 10-20 ನಿಮಿಷ ಆದ್ದರಿಂದ 1 ಗಳಿಗಿಂತ ಚಿಕ್ಕದ ಗ್ರಹಣ ಆದರೆ ಗ್ರಹಣ ಆಚರಣೆ ಮಾಡಬೇಕಾದಿಲ್ಲ ಅಂತ ನಿನ್ನೆ ಒಬ್ಬರು ಹೇಳಿದ್ದಾರೆ. ಅಂದರೆ ಯಾರು ನಮ್ಮ ತಜ್ಞರು, ನಮ್ಮ ಹಿರಿಯ ಶಾಸ್ತ್ರದಲ್ಲಿ ಒಂದು 20-23 ನಿಮಿಷಕ್ಕಿಂತ ಚಿಕ್ಕ ಗ್ರಹಣ ಆದರೆ ಗ್ರಹಣ ಆಚರಣೆ ಮಾಡಬೇಕಾದಿಲ್ಲ ಅಂತ. ಇದು ಬರೀ 9 ನಿಮಿಷದ ಗ್ರಹಣ. ಹಾಗಾಗಿ ನಮ್ಮ ಎಲ್ಲ ಹೋಳಿ ಹುಣ್ಣಿಮೆ ಆಚರಣೆ ಮಾಡೋರು ತುಂಬ ಖುಷಿ ಪಡ್ಬೋದು ಅಂತ ನನಗನ್ಸುತ್ತೆ. ಇದು ಎ.ಪಿ. ಭಟ್ ಅವರ ಮಾತು. ಕೇವಲ 9 ನಿಮಿಷ ಅಷ್ಟೇ ಇರುವಂಥದ್ದು. ಆದಷ್ಟು ಆ ಸಂದರ್ಭದಲ್ಲಿ ಯಾವುದೇ ಭಯ ಬೇಡ, ಹೋಳಿ ತಿಂದು ಹಬ್ಬವನ್ನು ಆಚರಿಸಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಆರಂಭದಲ್ಲೇ ಬಂದು ಚಂದ್ರನನ್ನು ಕಣ್ತುಂಬಿಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ, ಸಲಹೆಯನ್ನು ಕೂಡ ಡಾಕ್ಟರ್ ಎ.ಪಿ. ಭಟ್ ಅವರು ಹೇಳಿರುವಂಥದ್ದು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.